ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳು ತುಪ್ಪದಿ ಮಾಡಿ ಅಕರ್ಜಿ ಕಾಯಿಗಳು ತುಪ್ಪದಿ ಮಾಡಿ ಅಕರ್ಜಿ ಕಾಯಿಗಳು ರಾಜರ ಮನೆಯಲ್ಲಿ ಭೋಜನವೆಂದರೆ ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೊರಡುವೆವು ನಾವು ಹೊರಡುವೆವು ಓ ರಂಗ ಜೋಯಿಸ್ರು ಹೀಗೆ ಬೆಳೆಯ ಸೇರಿಸೆ ಬಾಳೆಯ ದಿಂಡಿಗೆ ಬೆಳೆಯ ಸೇರಿಸೆ ಮಾಡಿದ ಪಲ್ಯದ ರಾಜರ ಮನೆಯಲ್ಲೇ ಭೋಜನವೆಂದರೆ ರಾಜರ ಮನೆಯಲ್ಲೇ ಭೋಜನವೆಂದರೆ ಯೋಜನವಾದರೂ ಹೊರಡುವೆವು ಏನ್ ಗುಂಡಾಜು ಹೆಸರು ಅಪರೂಪಂ ಚೋರ ದರ್ಶನವೆಂಬಂತೆ ಈ ಕಡೆ ಪ್ರಯಾಣ ಹೀಗೆ ಬಂದು ರಂಗ ಜೋಯಿಸ್ರೆ ಮಹಾರಾಜರು ಏನ್ಕೋ ಹೇಳ್ ಕಳ್ಸಿದ್ರು ಅದಕ್ಕೋಸ್ಕರ ಹೋಗ್ತಾ ಇದೀವಿ ತಾವು ಒಬ್ರೇ ಇದ್ದೀರಿ ಜೊತೆಗೆ ಯಾರು ಕಾಣ್ತಿಲ್ವಲ್ಲ ಈ ಕಡೆ ಯಾರಾದ್ರೂ ಬರ್ತಾ ಇದಾರ ನೋಡಿ ನೋಡಿ ಆ ಕಡೆ ಯಾರಾದ್ರೂ ಇದಾರ ಆ ಕಡೆ ಬರ್ತಾ ಇದಾರೆ ರಾಜರ ಮನೆಯಲ್ಲಿ ಭೋಜನವೆಂದರೆ ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೊರಡುವೆವು ನಾವು ಹೊರಡುವೆವು ನಮಸ್ಕಾರ ಸ್ವಾಮಿ ಗೋವಿಂದ ಭಟ್ರೆ ನಮಸ್ಕಾರ ಸ್ವಾಮಿ ಚೆನ್ನಾಗಿದ್ದೀವಿ ಸ್ವಾಮಿ ನೀವು ಚೆನ್ನಾಗಿದ್ದೀರಾ ಸ್ವಾಮಿ ನೋಡಿದ್ರೆ ಗೊತ್ತಾಗುತ್ತೆ ಬಹಳ ಚೆನ್ನಾಗಿದ್ದೀರಾ ಹೌದು ಚೆನ್ನಾಗಿದ್ದೀವಿ ಓ ಅಲ್ಲೋಡಿ ನಮ್ಮ ಮೋಹನ್ ಭಟ್ರಿ ಈ ಕಡೆ ಬರ್ತಾ ಇದ್ದಾರೆ ಬನ್ನಿ ಬನ್ನಿ ನಿಧಾನ ಬನ್ನಿ ಭಟ್ರೆ ಸವಿಯ ಪಾಯಿಸವೋಳಿಗೆ ಬಗೆಯನ್ನು ವಿವಿಧ ಪಲ್ಯಗಳನ್ನ ಸವಿಯ ಪಾಯಿಸವೋಳಿಗೆ ಬಗೆಯನ್ನು ವಿವಿಧ ಪಲ್ಯಗಳನ್ನ ತಪಲು ಸಾರಂಗಗಳ ಮೇಲ ತಪಲು ಸವಿರಸವೋ ಮನಕ್ಕೆ ಮೋದವ ಕೊಡುವ ಕಡುಮು ಘನತೆ ಪಡೆದ ಒಡೆಗಳು ಮನಕ್ಕೆ ಮೋದವ ಕೊಡುವ ಕಡುಮು ಘನತೆ ಪಡೆದ ಒಡೆಗಳು ಸರಿಯ ಪಾಯಿಸವೋಳಿಗೆ ಬಗೆಯನ್ನು ವಿವಿಧ ಪಂಚಗಳನ್ನು ಏನ್ ಸ್ವಾಮಿ ಹೆಜ್ಜೆ ಇಡಕ್ಕಾಗದೆ ಊಟ ಜಾಸ್ತಿ ಆಗ್ಬಿಟ್ಟದೆ ಸ್ವಾಮಿ ಸ್ವಲ್ಪ ಕಡಿಮೆ ಆಗುತ್ತೆ ಬಿಡಕಲ್ಲ ಐನೂರ್ದು ಇದ್ದಿದ್ದೇ ಇರ್ತದಲ್ಲ ಎಲ್ಲಿ ಯಾವ ಕಡೆ ಹೋಗಿದ್ರಾ ಸ್ವಾಮಿ ಅಲ್ಲಿ ತಿಥಿ ಇತ್ತು ಒಂದು ಊಟ ತಿಥಿ ಊಟಕ್ಕೆ ಹೋಗಿದ್ದು ಸ್ವಾಮಿ ಅಲ್ಲ ಬರೀ ನೀವು ಒಬ್ರೇ ಊಟ ಮಾಡ್ ನಮ್ಮನ್ನು ಕರೀರಿ ಎಲ್ಲಾದ್ರೂ ಕಾರ್ಯಕ್ರಮ ಎಲ್ಲ ಇವಾಗ ರಾಜರು ಮನೆ
ಏನೋ ಇದಾಗಿದೆ. ರಾಜ್ರು ಬಿಡಿ, ಮಹಾರಾಜ್ರು ಎಲ್ರಿಗೂ ಹೇಳ್ ಕಳ್ಸವ್ರೆ. ಹೌದು, ಸರಿ. ನೀವೆಲ್ಲಾದ್ರೂ ಓದ್ ಕಡೆ ಬಂದ್ ಕಡೆ ನಮ್ಮನ್ನು ಆಯ್ತು ಕರೀರಿ. ಸ್ವಾಮಿ, ಇನ್ಮೇಲೆಲ್ಲ ಹೋಗೋಣ ಬನ್ನಿ. ಆಯ್ತಾಯ್ತು, ಸ್ವಲ್ಪ ಕಡಿಮೆ ಊಟ ಮಾಡಿ ನಮಗೂ ಒಂದ್ ಸ್ವಲ್ಪ ಉಳಿಸಿ. ಸ್ವಾಮಿ, ಇನ್ನ ಯಾರೋ ಒಬ್ರು ಮಿಸ್ ಆಗಂಗ್ ಕಾಣ್ತದಲ್ಲ. ಬರ್ತಾರೆ ಎಲ್ರು ಬರ್ತಾರೆ, ಕಾಯ್ತಾ ಇದೀವಿ. ಅಲ್ಲೋಡಿ, ಇವರಲ್ಲಿ ಕಾಣ್ತಾ ಇಲ್ವಲ್ಲ, ನಮ್ಮ ಪ್ರಕಾಶ್ ಜೋಯಿಸ್ರಲ್ಲಿ ಕಾಣ್ತಾ ಇಲ್ವಲ್ಲ. ರೇ ಪ್ರಕಾಶ್ ಜೋಯಿಸ್ರೆ, ಬನ್ರಿ ಇಲ್ಲಿ. ಅಲ್ರಿ, ಮಹಾರಾಜರು ಹೇಳ್ ಕಳ್ಸಿದ್ದಾರೆ ಎಲ್ರು ಕರ್ಕೊಂಬರ್ಲಿ ಅಂತ. ನೀವೇನೋ ಬಹಳ ಉತ್ತಮರು, ಬಹಳ ಪುಣ್ಯವಂತರು ಅಂತ ಹೇಳಿ ಎಲ್ಲಾ ಬ್ರಾಹ್ಮಣರಿಗೂ ವಿಷಯನ ಸರಿಯಾಗಿ ತಿಳಿಸಿ ಅಂತ ಹೇಳಿದ್ರೆ ಎಲ್ರಿ ಅವ್ರೆ ನವಗ್ರಹಗಳ ಬಗ್ಗೆ ಅಲ್ಲಿ ಬೇರೆ ತಿಳಿಸ್ಬೇಕಂತೆ. ಕನಿಷ್ಠ 9 ಜನ ಬ್ರಾಹ್ಮಣರು ಬೇಡವಾ? ಎಲ್ರಿ ಅವ್ರೆ ಯಾವ ಫಂಕ್ಷನ್ ರೀ? ಮಹಾರಾಜರು ಫಂಕ್ಷನ್ ಅಂದ್ರೆ ಹೆಂಗಪ್ಪ? ಸರಿ ನೋಡಿ, ಅಲ್ಲಿ ಯಾರೋ ಬಂದಂಗಾಯ್ತು. ಯಾರದು? ಅದಿರ್ಲಿ, ನಮ್ಮ ರಾಜ ಪುರೋಹಿತರು ಹನುಮಂತ ಭಟ್ರಲ್ಲಿ ಕಾಣ್ತಾ ಇಲ್ವಲ್ಲ, ಅವ್ರನ್ನ ಬಿಟ್ಟು ಹೆಂಗಪ್ಪ ರಾಜಸ್ಥಾನಕ್ಕೆ ಹೋಗೋದು? ಅವ್ರಿಗೆ ಹೇಳ್ದೇ ಇಲ್ವಾ? ಏನೋ ಅಪ್ಪ, ಬನ್ನಿ ಸ್ವಾಮಿ, ಬನ್ನಿ. ಹನುಮಂತ ಜೋಯಿಸ್ರು ಕ್ಷಮಿಸ್ಬೇಕು. ಏನೋ ನಾವು ಪ್ರಕಾಶ್ ಭಟ್ರು ವಹಿಸ್ಬಿಟ್ಟಿದ್ದೋ ನಿಮ್ಮ ಮನೆಗೆ, ಅವ್ರ ಮನೆ ಹತ್ರ ಅಂತ ಏನೋ ಮರ್ತು ಬಿಟ್ಟವ್ರೆ, ತಡವಾಗ್ಬಿಡ್ತು. ಆಗ್ಲಿ, ಈಗ ನೋಡಿ ಎಲ್ಲಾ ಸೇರ್ಕೊಂಡಿದೀವಿ. ಎಲ್ರು ಬಂದ್ರ? ಬರ್ತಾ ಪುಟ್ಟಶಾಸ್ತ್ರಿಗಳ ಸಮಾಧಾನ ಸ್ವಾಮಿ. ಅದೇನ್ ನಮ್ಮಪ್ಪ ನಿಮ್ಮಪ್ಪ? ನಮ್ಮಪ್ಪನೂ ಇಲ್ಲ, ನಿಮ್ಮಪ್ಪನೂ ಇಲ್ಲ ಸ್ವಾಮಿ. ಯಾರ ಹೊಟ್ಟೆಲ್ ಹುಟ್ಟಿರೋ ಹುಟ್ಟಬಹುದು ಸ್ವಾಮಿ, ಈ ಬ್ರಾಹ್ಮಣರು ಹೊಟ್ಟೆಲ್ ಹುಟ್ಟಬಾರ್ದು. ಯಾಕೋ ಸ್ವಾಮಿ? ಏನಾಯ್ತು? ಯಾಕೆ ಅಂದ್ರೆ ಏನ್ ಹೇಳ್ತೀರಾ, ವರ್ಷಕ್ಕೂ ನನ್ ಮಕ್ಳು 6 ತಿಂಗಳಿಗೂ ಒಂದೊಂದು ಫಂಕ್ಷನ್. ಆ ಫಂಕ್ಷನ್ ಇಂದ ಹೇಳ್ಕೊಂಬರ್ಬಾಗ ಅಲ್ಲ ಮಕ್ಳ ಕಿಚ್ಚ ಅಂತ ಮನೇಲಿ ಎಂಡ್ರದಿರೋ ನೆಮ್ಮದಿ ಕೊಡಲ್ಲ ಸ್ವಾಮಿ. ಎಂಡ್ರದಿರು ಯಾಕ್ರಿ? ಒಂದೋ 4 ಸ್ವಾಮಿ? 6 ಅಲ್ಲ, ಎಂಟಿದಿರ 6 ಜನವ ಅಲ್ಲ ಸ್ವಾಮಿ, ಮಕ್ಳು. ಮಕ್ಳು ಹಂಗೇಳಿ ಮತ್ತೆ ಆದ್ರೂ ಸ್ವಾಮಿ ಏನ್ ಮಾಡೋದು, ಎಷ್ಟ್ ತಗೊಂಬಂದ್ರು ಮನೇಲಿ ಸಾಲಲ್ಲ ಸ್ವಾಮಿ. ಇರ್ಲಿ, ಇದ್ದಿದ್ದೆ ಸಂಸಾರ ಜಂಜಾಟ ಅಂದ್ಮೇಲೆ ಅದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದ ಶಾಸ್ತ್ರಿಗಳೇ? ಏನ್ ಮಾಡೋದು ಸ್ವಾಮಿ, ಆಗಿದೆ ಸ್ವಾಮಿ. ಎಲ್ಲಾ ಪುರೋಹಿತರು ಬಹಳ ಆನಂದವಾಗಿ ಎಲ್ಲೋ ಪ್ರಯಾಣ ಸಾಗಿರ ಕಾಣಿಸಿದ್ರು. ಸ್ವಾಮಿ, ನೀವು ಬಂದಿದ್ ಒಳ್ಳೆ ಸಮಯಕ್ಕೆ ಬಂದ್ರಿ. ನಮ್ ಪ್ರಕಾಶ್ ಜೋಯಿಸ್ರಿಗೆ ಹೇಳೇ ಹೋದೆ ನಾನು, ಎಲ್ರಿಗೂ ಹೇಳಿ ಅಲ್ಲಿ ನಮ್ಮ ರಾಜ ಸತ್ಯರುದ್ರ ಆಸ್ಥಾನಕ್ಕೆ ನವಗ್ರಹಗಳ ಬಗ್ಗೆ ತಿಳಿಸೋದಿಕ್ಕೆ ಬ್ರಾಹ್ಮಣರಿಗೆ ಹೇಳಿ ಅಂತ. ಅವ್ರು ಎಲ್ರಿಗೂ ಹೇಳ್ದೆ ಅಂತಾರೆ. ಇನ್ನ ಒಬ್ರು ಕಡಿಮೆ ಇದ್ರಿ, ಸಕಾಲಕ್ಕೆ ಬಂದಿದ್ದೀರಾ, ತಮ್ಗೆ ಒಳ್ಳೇದಾಗ್ಲಿ. ದಯವಿಟ್ಟು ರಾಜಸ್ಥಾನಕ್ಕೆ ಬನ್ನಿ. ಆಯ್ತು ಸ್ವಾಮಿ. ರಾಜಸ್ಥಾನದಲ್ಲಿ ಅಲ್ಲಿ ಒಂದು ಗ್ರಹದ ಬಗ್ಗೆ ವಿವರಣೆ ಕೊಡಿ. ಆಯ್ತು. ಮಹಾರಾಜರು ಕೈ ತುಂಬಾ ಫಲ ತಾಂಬೂಲ ದಕ್ಷಿಣೆ ಎಲ್ಲ ಕೊಟ್ಟು. ಹೌದು ಸ್ವಾಮಿ, ಮಹಾರಾಜರು ಅಂದ್ಮೇಲೆ ಎದ್ದೇ ಇರುತ್ತಲ್ಲ. ನೀವು ಅಷ್ಟೇ, ನೀವು ಒಳ್ಳೆ ಪಾಪ ಕಷ್ಟ ಅಂದ್ರಿ, ಅನುಕೂಲನೂ ಆಗುತ್ತೆ. ಹಾಗೆ ಮಹಾರಾಜನಿಗೆ ನಿಮ್ಮ ಮನಸ್ಸು ತುಂಬಿ ಆಶೀರ್ವಾದ ಮಾಡಿ ನಮ್ಮ ರಾಜ್ಯ ಸುಭಿಕ್ಷವಾಗಿರ್ಲಿ. ಏನಂತೀರಾ? ಆಗಬಹುದು ಸ್ವಾಮಿ. ಸ್ವಾಮಿ, ಎಲ್ಲ ಬಹಳ ದಿವಸಕ್ಕೆ ಎಲ್ಲಾರು ಸೇರ್ಕೊಂಡಿದೀವಿ ಸ್ವಾಮಿ. ಏನಾದ್ರೂ ತೆಲುಗು ಗಿಲ್ವೋ? ಒಳ್ಳೆ ವಿಷಯ ಜ್ಞಾಪಕ ಮಾಡಿದ್ರಿ. ಹೌದು ಸ್ವಾಮಿ, ನಮ್ಮಲ್ಲಿ ಕೆಲವರು ಇದಾರೆ ತೆಲುಗು ಎಲ್ಲ ಇಟ್ಕೊಂಡಿದ್ದಾರೆ. ಹೋಗಿ ಅವನು ಮಾಡಿ
ಮಾಡಿಬಿಟ್ಟು ಹಾ. ಮಾನ ಮರ್ಯಾದೆ ಕಳ್ಕೊಂಡ್ಬಿಡ್ತಾರೆ. ಸ್ವಾಮಿ ಅದಕ್ಕೆ ರಾಜಸ್ಥಾನಕ್ಕೆ ಹೋಗ್ತಾ ಇದೀವಿ ಕಣಪ್ಪ ಮೋಹನ್ ಭಟ್ರೆ. ಅದೆಲ್ಲ ಮಾಡೋದ್ ಬೇಡ. ರಾಜಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಬ್ರಾಹ್ಮಣರ ಮರ್ಯಾದೆ ಕಳ್ಕೊಳ್ಳೋದ್ ಬೇಡ. ಏನಾದ್ರು ತೆವಲು ಗಿವಲು ಇದ್ರೆ ಇಲ್ಲೇ ಶಾಸ್ತ್ರಿಗಳು ಹೇಳ್ದಂಗೆ ಇಲ್ಲೇ ಮುಗಿಸ್ಬಿಡೋಣ. ಏನಾದ್ರು ತೆವಲಿಟ್ಟಿದ್ದೀರಾ? ಹೇಳಿ ಹೇಳಿ ಏನ್ ನಿಮ್ದು? ಯಾವ್ದು ಸ್ವಾಮಿ? ನಮ್ದು ಛತ್ರಿ ಮಾರ್ಕ್ ಸ್ವಾಮಿ. ನಿಮ್ದ್ಯಾವ್ದು ಸ್ವಾಮಿ? ನವಿಲ್ ನವಿಲ್ ಮಾರ್ಗೋ, ನವಿಲು. ಚೆನ್ನಾಗಿ ದಿಕ್ಕ ಹಾಕಪ್ಪ ಭದ್ರವಾಗಿ. ದಿಕ್ಕ. ಎತ್ತಂತ ಬಿಡ್ತಾನೆ ಹುಷಾರು. ಬನ್ನಿ. ರಾಜರ ಮನೆಯಲ್ಲಿ ಭೋಜನವೆಂದರೆ ರಾಜರ ಮನೆಯಲ್ಲಿ ಭೋಜನವೆಂದರೆ ಭೋಜನವಾಗಲು ಸರ್ವರಿಗೂ ವಂದಿಸುವನು. ಸರ್ವರು ಈ ಪೀಠವನ್ನು ಅಲಂಕರಿಸಿ ಪೂಜರೆ ಬ್ರಾಹ್ಮಣೋತ್ತಮರೇ, ನನ್ನ ಆಸ್ಥಾನಕ್ಕೆ ಯತಿಕುಲೋತ್ತಮರು ಬಂದು ನಿಮಗೆ ನವಗ್ರಹಗಳು ಅಧಿಕವಾಗಿರುವೆಂದು ಹೇಳಿದರು. ಆದುದರಿಂದ ನೀವೆಲ್ಲರೂ ಒಬ್ಬೊಬ್ಬರಾಗಿ ಒಂದೊಂದು ನವಗ್ರಹಗಳ ವಿಚಾರವನ್ನು ಸಾಂಗೋಪಾಂಗವಾಗಿ ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ಪೂಜರೆ. ರಾಜೇಂದ್ರ ಪೂಜ್ಯರೇ, ಎಲ್ಲರೂ ಪ್ರತಿನಿತ್ಯ ಪಂಚಾಂಗ ಶ್ರವಣ ನವಗ್ರಹಗಳ ಬಗ್ಗೆ ತಿಳಿಯುವುದು ಮಾತನಾಡುವುದು ಇದ್ದೇ ಇದೆ. ನಾವೆಲ್ಲರೂ ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ಮಹಿಮೆಯನ್ನು ತಿಳಿಸುವ ರಾಜೇಂದ್ರ. ಆಗಬಹುದು ಪೂಜ್ಯರೇ. ಪೂಜ್ಯರೇ, ನಾನು ಆ ಸೂರ್ಯ ಗ್ರಹಣ ಮಹಿಮೆಯನ್ನು ಪೇಳುವೆನು ರಾಜೇಂದ್ರ. ಆಗಬಹುದು ಪೂಜ್ಯರೇ. ತಟ್ಟೆ ಬೀಸ್ಕೊಳ್ರಿ. ರಾಜಗ್ರಹನು ಸೂರ್ಯನು ರಾಜ ತೇಜವಂತನು. ತಟ್ಟೆ ಇಸ್ಕೊಂಬರ. ರಾಜಗ್ರಹನು ಸೂರ್ಯನು ರಾಜ ತೇಜವಂತನು. ಮಾನದೀಗ ನೋಡಲು ಸೂರ್ಯ ಗ್ರಹನು ಶ್ರೇಷ್ಠನು. ನೀನು ಲಾಲಿತೈ ಮೋದದೀಗ ಬೇಡ್ವೆನು. ಮಹಾರಾಜರೇ, ಪೂಜ್ಯರೇ, ಸೂರ್ಯನೆಂಬ ಗ್ರಹನು ಬಹಳ ಶ್ರೇಷ್ಠನಾದವನು ರಾಜೇಂದ್ರ. ಇರಬಹುದು ಪೂಜ್ಯರೇ. ಅವನಲ್ಲಿ ಭಕ್ತಿಯಿಂದ ಪೂಜಿಸಿದ್ದೇ ಆದಲ್ಲಿ ಅನಂತ ವರಗಳನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಆಗಬಹುದು ಪೂಜ್ಯರೇ. ಆದ್ದರಿಂದ ಈ ಧರೆಯಲ್ಲಿ ಸೂರ್ಯನೆಂಬ ಗ್ರಹನು ಬಹಳ ಶ್ರೇಷ್ಠನೆಂದು ತಿಳಿಯಬೇಕು ರಾಜೇಂದ್ರ. ಆಗಬಹುದು ಪೂಜ್ಯರೇ. ಅವರಿಗೂ ಧೂಪಗಳಿಂದ ನಮಸ್ಕರಿಸುವನು. ಮಹಾರಾಜರೇ, ನಾನು ಚಂದ್ರಗ್ರಹದ ಮಹಿಮೆಯನ್ನು ಪೇಳುವೆ ರಾಜೇಂದ್ರ. ಆಗಬಹುದು ಪೂಜ್ಯರೇ. ಪೂಜ್ಯರೇ, ಚಂದ್ರಗ್ರಹನು ಬಹಳ ಶ್ರೇಷ್ಠ ತಿಳಿಯಬೇಕು ರಾಜೇಂದ್ರ. ಇರಬಹುದು ಪೂಜ್ಯರೇ. ಚಂದ್ರಗ್ರಹನು ಬ್ರಹ್ಮನ ಪುತ್ರ ಅತ್ರಿ ಮಹಾಋಷಿಯ ದೆಸೆಯಿಂದ ಉದಯಿಸಿದನು. ಅಮಾವಾಸ್ಯೆ ಮತ್ತು ಲಲಾಟದಲ್ಲಿ ಒಂದು ತರಹ ರೂಪಿನ ಅಂಶದಲ್ಲಿ ವಾಸ ಮಾಡುತ್ತಾನೆ. ಇವನು ಚಂದ್ರಗ್ರಹನು ವರಲಕ್ಷ್ಮಿ ಸಹೋದರನಂತೆ. ಇರಬಹುದು ಪೂಜ್ಯರೇ. ಸರ್ವ ಜನರು ಇವನನ್ನು ಸ್ತೋತ್ರ ಮಾಡಿದ್ದೇ ಆದರೆ ಸುಖ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಆಗಬಹುದು ಪೂಜ್ಯರೇ. ಅದು ಅಲ್ಲದೆ ಚಂದ್ರಗ್ರಹಣದಲ್ಲಿ ಅಮೃತ ಕಲಶವೂ ಇರುವುದು. ಇರಬಹುದು ಪೂಜ್ಯರೇ. ಆದ್ದರಿಂದ ಚಂದ್ರಗ್ರಹನು ಬಹಳ ಶ್ರೇಷ್ಠನೆಂದು ತಿಳಿಯಬೇಕು ರಾಜೇಂದ್ರ. ಆಗಬಹುದು ಪೂಜ್ಯರೇ. ಅವರಿಗೂ ಒಂದು ಧೂಪಗಳಿಂದ ನಮಸ್ಕರಿಸುವನು. ರಾಜೇಂದ್ರ ನನ್ನ ಮಂಗಳ ಬಸವೇ ತಿಳಿಸುವೆನು. ಆಗಬಹುದು ಪೂಜ್ಯರೇ. ಪಂಚಬ್ರಹ್ಮ ಕುಲ ಧನ ಮಂಗಲ ಪೂಜ್ಯರೇ. ಪಂಚಬ್ರಹ್ಮ ಕುಲ ಧನ ಮಂಗಲ ಪಂಚಬ್ರಹ್ಮ ಕುಲ ಧನ ಮಂಗಲ ಮೂರು ಲೋಕದಲ್ಲಿಯೋ ಮಗೋ ರಾಜಗಣನು ಶೇಷಯೋ
ಮಂಗಳ ಸಾವು ಮತ್ತೆ ಅಧಿಕವಾಗಿರುವ ರಾಜೇಂದ್ರ. ಇರಬಹುದು ಪೂಜ್ಯರೇ. 6, 3 ಅಂದಾಜ ಕಡೆ ಶೋಭಾಗಿ ಕೊಟ್ಟು ಕಾಪಾಡವು ರಾಜೇಂದ್ರ. ಆಗಬಹುದು ಪೂಜ್ಯರೇ. ರಾಜೇಂದ್ರ ಪೂಜ್ಯರೇ. ರಾಜೇಂದ್ರ ಆಗಬಹುದು ಪೂಜ್ಯರೇ. ಅವರಿಗೂ ಒಂದು ಧೂಪಗಳಿಂದ ನಮಸ್ಕರಿಸುವನು. ರಾಜೇಂದ್ರ ಪೂಜ್ಯರೇ. ಬುಧಗ್ರಹನ ಮಹಿಮೆಯನ್ನು ತಿಳಿಸುವನು ರಾಜ. ಆಗಬಹುದು ಪೂಜ್ಯರೇ. ಮುಂದ್ಕೋಗು ತಾರೆಯ ಮಗನು ಇವನಯ್ಯ. ತಾರೆಯ ಮಗನು ಇವನಯ್ಯ. ಬೇಡಿದ ವರಗಳ ಕೊಡುವನು ಇವನಯ್ಯ. ಬೇಡಿದ ವರಗಳ ಕೊಡುವನು ಇವನಯ್ಯ. ತಾರೆಯ ಮಗನು ರಾಜೇಂದ್ರ ಪೂಜ್ಯರೇ. ಕೋಟಿ ಜಾತಿಯ ಓಣಿಯೇ ಮನು. ರಾಜೇಂದ್ರ ಪೂಜ್ಯರೇ. ಕೋಟಿ ಜಾತಿಯ ಓಣಿಯೇ ಮನು. ಮನದನು ಈ ಪ್ರೀತಿ ಕಾಯುವನಿವನಯ್ಯ. ಮನದನು ಈ ಪ್ರೀತಿ ಕಾಯುವನಿವನಯ್ಯ. ತಾರೆಯ ಮಗನು ಇವನಯ್ಯ, ಇವನಯ್ಯ, ಇವನಯ್ಯ. ರಾಜೇಂದ್ರ ಪೂಜ್ಯರೇ. ಗರ್ಭ ಸಂಭೂತನಾದ ಬುಧನು ಜಾತಿಯಲ್ಲಿ ವಾಣಿಜ್ಯನು ರಾಜೇಂದ್ರ. ಇರಬಹುದು ಪೂಜ್ಯರೇ. ಆದ್ದರಿಂದ ಬುಧನೆಂಬ ಗ್ರಹವನ್ನು ಬಹಳ ಶ್ರೇಷ್ಠನಾದವನು ರಾಜೇಂದ್ರ. ಆಗಬಹುದು ಪೂಜ್ಯರೇ. ಅವನನ್ನು ಬಹಳ ಭಕ್ತಿಯಿಂದ ಪೂಜಿಸಿದ್ದೆ, ಆದರೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಆಗಬಹುದು ಪೂಜ್ಯರೇ. ಅವರಿಗೂ ಒಂದು ಧೂಪಗಳಿಂದ ಪೂಜೆಯನ್ನು ಮಾಡಿಸುವನು. ಪೂಜ್ಯರೇ. ನಾನು ಆ ಗುರುವಿನ ಮಹಿಮೆಯನ್ನು ತಿಳಿಸುವೆನು. ಆಗಬಹುದು ಪೂಜ್ಯರೇ. ಗುರುವು ಬಲವಂತ, ಗುರುವು ಮಹಾನ್, ಗುರುವಿಗಿಂತ ದೇಕರು ಆರಿಲ್ಲ ಜಗದ. ಪೂಜ್ಯರೇ. ಗುರುವು ಬಲವಂತ, ಗುರುವು ಮಹಾನ್, ಗುರುವಿಗಿಂತ ದೇಕರು ಆರಿಲ್ಲ ಜಗದ. ಗುರುವಿನ ಮಹಿಮೆಯ ಹೇಳಲು ಪೂಜ್ಯರೇ. ಗುರುವಿನ ಮಹಿಮೆಯ ಹೇಳಲು ಅಸದಳ. ಆರಿಗೆ ಅಳವಲ್ಲ ಕೇಳಿದರ. ಆರಿಗೆ ಅಳವಲ್ಲ ಕೇಳಿಯ ರಾಜ. ಗುರುವು ಬಲವಂತ, ಗುರುವು ಮಹಾನ್, ಗುರುವಿಗಿಂತ ದೇಕರು ಆರಿಲ್ಲ ಜಗದೇ. ಪೂಜ್ಯರೇ. ದೇಶಿತ ಕೋಟಿ ದೇವರೇ ಭಜಿಸಲು ಏನ ಹೇಳಲಿ ನಾನು ಗುರುವಿನ ಮಹಿಮೆಯ. ದೇಶಿತ ಕೋಟಿ ದೇವರೇ ಭಜಿಸಲು ಏನ ಹೇಳಲಿ ನಾನು ಗುರುವಿನ ಮಹಿಮೆಯ. ಗುರುವಿಗಿಂತ ದೇವರು ಆರಿಲ್ಲ ಜಗದೇ. ದಾನಕ್ಕೆ ಪೂಜ್ಯನು ಅನುಮಾನ ಹರಿಸನು. ದಾನಕ್ಕೆ ಪೂಜ್ಯನು ಅನುಮಾನ ಹರಿಸನು. ಘನವುಳ್ಳ ಬ್ರಾಹ್ಮಣರು ಕುಲದಾತ ಇವನು. ಘನವುಳ್ಳ ಬ್ರಾಹ್ಮಣನು ಕುಲದಾತ ಇವನು. ಗುರುವು ಬಲವಂತ, ಗುರುವು ಮಹಾನ್, ಗುರುವಿಗಿಂತ ದೇಕರು ಆರಿಲ್ಲ ಜಗದೇ. ರಾಜೇಂದ್ರ ಪೂಜ್ಯರೇ. ಗುರುವೆಂಬ ಗ್ರಹನನ್ನು ಬಹಳ ಶ್ರೇಷ್ಠ ತಿಳಿಯಬೇಕು ರಾಜೇಂದ್ರ. ಇರಬಹುದು ಪೂಜ್ಯರೇ. ರಾಜೇಂದ್ರ ಪೂಜ್ಯರೇ. ಗುರುವೆಂಬ ಗ್ರಹನು
2, 5, 7, 9, 11ನೆಯ ಮನೆಗಳಲ್ಲಿ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುವ ರಾಜೇಂದ್ರ. ಆಗಬಹುದು ಪೂಜ್ಯರೇ. ಗುರುವೆಂಬ ಗ್ರಹನನ್ನು ಕಡಲೆ ಕಾಲಿನಲ್ಲಿಟ್ಟು ಪೂಜಿಸಿದ್ದೇ ಆದರೆ ಅವನು ಅನಂತ ವರಗಳನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಇರಬಹುದು ಪೂಜ್ಯರೇ. ರಾಜೇಂದ್ರ ಪೂಜ್ಯರೇ, ಅದು ಅಲ್ಲದೆ ಗುರುವೆಂಬ ಗ್ರಹನು ಸದಾ ಕಾಲದಲ್ಲಿಯೂ ಸ್ನಾನ ಮಡಿ ಜಪ ತಪಗಳಿಂದ ಕೂಡಿರುವನು. ಹಾಗಾಗಿ ಗುರುವೆಂಬ ಗ್ರಹನನ್ನು ಬಹಳ ಶ್ರೇಷ್ಠ ಅಂತ ತಿಳಿಯಬೇಕು ರಾಜೇಂದ್ರ. ಆಗಬಹುದು ಪೂಜ್ಯರೇ. ಅವರಿಗೂ ಒಂದು ಧೂಪಧೂಪಗಳಿಂದ ಪೂಜೆಯನ್ನು ಮಾಡಿಸುವೆನು ರಾಜೇಂದ್ರ. ಪೂಜ್ಯರೇ, ನಾನು ಆ ಶುಕ್ರನ ಮಹಿಮೆಯನ್ನು ಕೇಳುವೆನು ರಾಜ. ಆಗಬಹುದು ಪೂಜ್ಯರೇ. ಪುರನಲ್ಲ ಶುಕ್ರನು ತಾನು ಪ್ರಕುಲದನು ಪುರನಲ್ಲ ಶುಕ್ರನು ತಾನು ಪ್ರಕುಲದನು ಮಾಡದೀಗ ನೋಡಲು ಪೂಜ್ಯರೇ, ಮಾಡದೀಗ ನೋಡಲು ತೊಡೆ ನರರ ಕಾಯ್ವನು ದೇಗ ನೋಡಲು ತೊಡೆ ನರರ ಕಾಯ್ವನು ರಾಜನೇನು ಲಾಲಿಸಯ್ಯ ಮಹಾದೇಗ ಪೇಳ್ವೇನು. ರಾಜೇಂದ್ರ, ಪೂಜ್ಯರೇ, ಶುಕ್ರನೆನಿಪ ಗ್ರಹನು ಅತಿ ಕ್ರೂರನಲ್ಲವೋ ರಾಜೇಂದ್ರ. ಇರಬಹುದು ಪೂಜ್ಯರೇ. ರಕ್ಕಸರಿಗೆ ಪುರೋಹಿತ, ಹೋರ್ಗಂಡ ನೋಟ, ದಿಟ್ಟ ಕ್ರೂರ ರಾಶಿಯನ್ನು ಸೇರಲು ಗಂಜೆಯನ್ನು ಸವಿಯಲಿಲ್ಲವೋ ರಾಜೇಂದ್ರ. ಇರಬಹುದು ಪೂಜ್ಯರೇ. ರಾಜೇಂದ್ರ, ಪೂಜ್ಯರೇ, ಶುಕ್ರನನ್ನು ಯಾರು ಅನಂತ ಭಕ್ತಿಯಿಂದ ಪೂಜಿಸದೇ ಆದರೆ ಆತನು ಅನಂತ ವರಗಳನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಆಗಬಹುದು ಪೂಜ್ಯರೇ. ಅವರಿಗೂ ಧೂಪಗಳಿಂದ ಒಂದು ಪೂಜೆಯನ್ನು ಮಾಡಿಸುವೆನು ಪೂಜ್ಯರೇ. ನಾನು ಆ ರಾಹುಕೇತುಗಳ ಮಹಿಮೆಯನ್ನು ಕೇಳುವೆ. ಆಗಬಹುದು ಪೂಜ್ಯರೇ. ದುರುಳ ಪೂಜ್ಯರೇ, ರಾಜೇಂದ್ರ, ಪೂಜ್ಯರೇ, ರಾಹು ಕೇತುಗಳು ಸಿಮ್ಮಿಕೆ ಗರ್ಭದಲ್ಲಿ ರಾಕ್ಷಸನು ಹುಟ್ಟಿ ಈತನೇ ಅಸುರರ ಗುಂಪಿನಿಂದ ಸೇರಿ ವಿಷ್ಣುವಿನಿಂದ ಅಮೃತ ಪಾನ ಮಾಡಿ ಪಂಥಿ ವಂಚನೆ ಮಾಡಲು ವಿಷ್ಣುವು ತಿಳಿದು ತನ್ನ ಚಕ್ರದಿಂದ ಛೇದಿಸಲು ಪಂಥಿ ಕಾವಲುಗಾರರು ಆದ ಸೂರ್ಯ ಚಂದ್ರರೇ ರಾಹುಕೇತುಗಳಾಗಿ ಪೀಡಿಸುತ್ತಾರೆ. ಇರಬಹುದು ಪೂಜ್ಯರೇ. ಆದ್ದರಿಂದ ರಾಹುಕೇತುಗಳು ಬಹಳ ಕೆಟ್ಟ ಗ್ರಹಗಳೆಂದು ತಿಳಿಯಬೇಕು ರಾಜೇಂದ್ರ. ಆಗಬಹುದು ಪೂಜ್ಯರೇ. ಅವರಿಗೂ ಒಂದು ಧೂಪಗಳಿಂದ ಪೂಜೆಯನ್ನು ಮಾಡಿಸುವೆನು ರಾಜೇಂದ್ರ. ಪೂಜ್ಯರೇ, ಶನಿದೇವ ನಿಮ್ಮ ಗ್ರಹದ ಮಹಿಮೆ ತಿಳಿಸುವುದು ರಾಜೇಂದ್ರ. ಆಗಬಹುದು ಪೂಜ್ಯರೇ. ಚರಿತ ಬಲಿತ ಮಗೆ ಮನೋಹರ ಶಿವನ ದೊರೆಯ ಬಲಿತ ಮಗೆ ಗ್ರಹನು ಬಹಳ ಅತ್ಯಧಿಕವಾದವನು ರಾಜೇಂದ್ರ. ಇರಬಹುದು ಪೂಜ್ಯರೇ. 133 ಕೋಟಿ ದೇವತೆಗಳು ತಲ್ಲಣಿಸುವರು ರಾಜೇಂದ್ರ. ಏನು ಪೂಜ್ಯರೇ, 133 ಕೋಟಿ ದೇವತೆಗಳು ತಲ್ಲಂಗಡಿಸುವವೆ. ಹೌದು ರಾಜೇಂದ್ರ. ಇರಬಹುದು ಪೂಜ್ಯರೇ. ಆತ ಸಾರಥಿಯಾದ ಅವರನ್ನು ಕಾಲುಗಳನ್ನು ಮುರಿದು ಎಳವದ ರಾಜೇಂದ್ರ. ಏನು ಪೂಜ್ಯರೇ,
ಅರುಣನ ಕಾಲುಗಳು ಮುರಿದು ಎರವಾದವೆ. ಹೌದು ರಾಜೇಂದ್ರ. ಇರಬಹುದು ಪೂಜ್ಯರೇ. ಅಶ್ವ ನಯನಗಳು ಕಾಣದಂತಾದವು ರಾಜೇಂದ್ರ. ಇದು ನಿಜವೇ? ಅದು ಹೌದು ರಾಜೇಂದ್ರ. ಅಶ್ವನಯನಗಳು ಕಾಣದಂತಾದವೆ. ಹೌದು ರಾಜೇಂದ್ರ. ಇರಬಹುದು ಪೂಜ್ಯರೇ. ಆ ಕಲಿಪುರುಷನು ತನ್ನ ದೃಷ್ಟಿಯನ್ನು ಹಿಂದಕ್ಕೆ ತೆಗೆಯಲು ಮೊದಲಿನಂತೆ ರಥ ಕುದುರೆಗಳು ರಮ್ಯ ರಮ್ಯ ಓಡುತ್ತಿರಲು ಈ ದರಲ್ಲಿ ಆ ಕಲಿಪುರುಷನೇ ಮಹಾಶ್ರೇಷ್ಠನೆಂದು ತಿಳಿಬೇಕು ರಾಜೇಂದ್ರ. ಮುಗಿಯಲ್ಲಿ ನಮ್ಮ ವಿಚಿತ್ರವಾದ ವಾಕ್ಯವನ್ನು ಹಾಡುತ್ತಿರುವ ತಂದೆಗೆ ಕುಂದುಕವನ್ನುಂಟು ಮಾಡಿದ ಆ ಭ್ರಷ್ಟನು ಈ ಸೃಷ್ಟಿಯೊಳಗಿದ ಎಷ್ಟು ಮಾತ್ರ ಕೂದಲಾಗದು. ಸಾಕು ನಿಲ್ಲಿಸಿ ನಿಮ್ಮ ಆತ್ಮತತ್ವವನ್ನ. ಪಂಡಿತಾತ್ಮರೇ, ಇದನ್ನ ಪೀಡಿಸಿದಂತ ಪಾಪಿಯ ಸುತನೆ ಅವನು ಜಗದಳು. ಇದನ್ನ ಪೀಡಿಸಿದಂತ ಪಾಪಿಯ ಸುತನೆ ಅವನು ಜಗದಳು. ಅತಿ ಸಮಾತಾಯನುದ ಬೇಳ್ವರ, ಅತಿ ಸಮಾತಾಯನುದ ಬೇಳ್ವರ ಸಿದ್ಧಿಯ ಸುರರೆ ಜಗದಳು. ಎಂತ ಕುವರನು ಛೇ ಹಳದ ದಿನಪನು ಎಂತ ಕೋರನು ಚೇ. ಪಂಡಿತಾತ್ಮರೇ, ಹುಟ್ಟಿದಾಗಲ ತನ್ನ ಪಿತನಿಗೆ, ಹುಟ್ಟಿದಾಗಲ ತನ್ನ ಪಿತನಿಗೆ ಕುಷ್ಠರೋಗವ ಕೊಟ್ಟರೆ. ಹುಟ್ಟಿದಾಗಲ ತನ್ನ ಪಿತನಿಗೆ ಕುಷ್ಠರೋಗವ ಕೊಟ್ಟು ನರಳು. ಕಷ್ಟಪಡಿಸಿದ ಭ್ರಷ್ಟ ಶನಿಯನು, ಕಷ್ಟಪಡಿಸಿದ ಭ್ರಷ್ಟ ಶನಿಯನು ಎನ್ನ ಮಂಗಳ ಮಗಳಬೇಡಿ ಎಂತ ಕೋರನು ಚೇ. ಹಣದ ದಿನಪನು ಎಂತ ಕೋರನು ಚೇ. ಭೂಸುರೋತ್ತಮರೇ, ಭೂಮಂಡಲದಲ್ಲಿಯೂ 3 ಲೋಕದಲ್ಲಿಯೂ ಇಂತಹ ಪುತ್ರರನ್ನು ಪಡೆಯಬೇಕಾದರೆ ಶ್ರೀ ಲಕ್ಷ್ಮೀಪತಿಯ ಪಾದಕಮಲದಾನವು ಬಹಳ ಭಕ್ತಿಯಿಂದ ಧ್ಯಾನಿಸುತ್ತ ತಪಸ್ಸನ್ನಾಚರಿಸಿ ಪಡೆಯಬೇಕಲ್ಲದೆ ಅಂದೆಗೆ ಕುಂದುಕವನ್ನುಂಟು ಮಾಡಿದ ಆ ಭ್ರಷ್ಟನು ಈ ಸೃಷ್ಟಿಯಲ್ಲಿ ಹುಡುಕಿದರು ಎಷ್ಟು ಮಾತ್ರ ಕೂದರೆಲಾಗದು. ಸಾಕು ನಿಲ್ಲಿಸಿ ನಿಮ್ಮ ಪಡತವನ್ನ. ಎಂತ ಮಾತುಗಳನ್ನು ಆಡುತ್ತೀರಿ. ಈ ಮಾತುಗಳೇನಾದರೂ ಆತನ ಕಿವಿ ಕಡೆದೊಳು ಬಿದ್ದರೆ ನಿಮ್ಮ ಗತಿ ಏನಾಗುವುದನ್ನು ನೋಡ್ತೀರಿ. ಪಂಡಿತೋತ್ತಮರೇ, ನನ್ನ ರಾಜ್ಯಸಭೆಯಲ್ಲಿ ಅವರನ್ನು ನಿಂದಿಸಬೇಡ. ಎಚ್ಚರ, ಮುಂದೇನಾಗುವುದು ನಾವು ನೋಡಿಕೊಳ್ಳೋಣ. ನೀವಿನ್ನು ಮಾಡಬಹುದು. ಆಗಬಹುದು ರಾಜೇಂದ್ರ. ಕಂಡಿರೇನೇ ದೇವತೆಗಳಿರೋ ಕಂಡಿರೇ ದೇಶೂರ ಚಂದ್ರಾದಿಗಳಿರ ಕಂಡಿರೇ ಅಷ್ಟವಿಕ್ಪಾಲಕರೇ ಕಂಡಿರೇ ಈ ಸತ್ಯರತನಾಡಿದ ಈನ ನುಡಿಗಳನ್ನು ನೀಚನೆ ಮಲಗಿನ ಸರ್ಪವನ್ನ ಮೆಟ್ಟಿರುವೆ. ಅದು ಎಡೆ ಎತ್ತಿ ನಿಂತಿದೆ. ಅದಕ್ಕೆ ಆಹುತಿಯಾಗಲು ಸಿದ್ಧನಾಗಿರೋ ಮಧಾಂಧ. ನನ್ನ ಮರದ ಕಡ್ಡಿ ಮುರಿದು ಅಡುಗೆ ಮಾಡಲು ಸಾಧ್ಯವೇನು? ನನ್ನ ಮರದ ಎಲೆಯಲ್ಲಿ ಊಟ ಮಾಡಲು ಸಾಧ್ಯವೇನು? 33 ಕೋಟಿ ದೇವತೆಗಳು ಬಂದು ನಿನ್ನನ್ನು ಬಚ್ಚಿಟ್ಟುಕೊಂಡರೂ ಸಹ ನಾನು ನಿನ್ನನ್ನು ಬಿಡುವುದಿಲ್ಲ. ಆ ನಿನ್ನ ಕುಲದೈವನಾದ ಆ ಶ್ರೀಮನ್ ನಾರಾಯಣ ಬಂದು ಅಡ್ಡಲಾಗಿ ನಿಂತರೂ ಸಹ ನಾನು ನಿನ್ನನ್ನು ಬಿಡುವುದಿಲ್ಲ. ನನ್ನ ಮಾಯಾಶಕ್ತಿಯಿಂದ ನಿನಗೆ ಕೊಡಬಾರದ ಕಷ್ಟವನ್ನು ಕೊಟ್ಟೇ ಕೊಡುತ್ತೇನೆ. ತಿಳಿದಿರು ಮದಾಂಧ. ಭಕ್ತ ಇಷ್ಟವ ಸಹಿಸಲಂತು
ಯುದ್ಧವನ್ನರಿಯುವುದೇ ಧಮರ ನಷ್ಟಗೊಳಿಸದೆ ಬಿಡೆನೋ. ನೀಚನೆ ನನ್ನನ್ನು ನಿಂದಿಸುವ ಅಹಂಕಾರವನ್ನು ನಿಮ್ಮಂತೆ ಇರಲಿ. ಪರಿಪರೆಯಿಂದಲೇ ರಾಶಿಗೆ ಒದಗುವೆ ನಾನು ಭಂಗಗೊಳಿಸುವೆ ಬಹುತರದಿಂದ. ರಾಜ್ಯಸಭೆಯಲ್ಲಿ ಅಪಾರವಾಗಿ ಗೆದ್ದು ಕೈ ಚಪ್ಪಾಳೆಯನ್ನಿಟ್ಟು ಇರಲಿ ಕನ್ಯರಾಶಿಗೆ ಬಂದು ವಿಧ ವಿಧವಾದ ನಾವು ಅಂದ ಪರಮಾತ್ಮ ಮನುಜಾತ ಪಾಲಿಸನಾಯ ನೀನು ಕ್ರೂರನಾದೆ. ಹಾ ಪರಮಾತ್ಮ ಮನುಜಾತ ಪಾಲಿಸನಾಯ ನೀನು ಕ್ರೂರನಾದೆ. ಹಾ ಪರಮಾತ್ಮ ಅನುಜಾತ ಪಾಲಿಸನಾಯ ನೀನು ಕ್ರೂರನಾದೆ. ಹಾ ಪರಮಾತ್ಮ ಹಾ ಪರಮಾತ್ಮ ಹಾ ಪದ್ಮಾಂಗವ ಕಂದನೆಂದು ಕರುಣಾವೇತೋ ತಂದೆ ದಯವ ಪಾಲಿಸೋ. ಕಂದನೆಂದು ಕರುಣಾವೇತೋ ತಂದೆ ದಯವ ಪಾಲಿಸೋ. ಹರಿಯಾದೆ ನಾನು ನಿಮ್ಮ ಕೆಳಗೆ ನೆನೆಸಿದೆನು ದೇವ.
ಅರಿಯಾದೆ ನಾನು ನಿಮ್ಮ ಕೆಣಗೆ ನೆನೆಸಿದೆನು ದೇವಾ. ಹಾ ಪರಮಾತ್ಮ ನಂದ ಅರಿಯಾದೆ ನಾನು ನಿಮ್ಮ ಕೆಣಗಿ ನೆನೆಸಿದೆನು ದೇವಾ. ಹಾ ಪರಮಾತ್ಮ ತರಳನ ಬಾರಾದ ಕ್ಷಮಿಸಿ ಪರೆಯೋ ದೇವಾ. ಹಾ ಪರಮಾತ್ಮ ಹಾ ಪರಮಾತ್ಮ ತರಳನ ಬಾರಾದ ಕ್ಷಮಿಸಿ ಪರೆಯೋ ಭಾನುದಾತ ಪಾಲಿ ಸೆನಾಯ ನೀನು ಪುರಾಣ ಕರೆ. ಹಾ ಪರಮಾತ್ಮ ವಂದಿಸುವೆ ನಾನು ನಿಮ್ಮ ವಂದಿಸುವೆ ನಾನು ಪದಗಳಿಗೆ ದೇವಾ. ಪರಮಾತ್ಮ ಒಂದೇ ಸೋವೆ ನಾನು ನಿಮ್ಮ ಪದಗಳಿಗೆ ದೇವಾ. ಹಾ ಪರಮಾತ್ಮ ಒಂದೇ ಸೋವೆ ನಾನು ನಿಮ್ಮ ಪದಗಳಿಗೆ ದೇವಾ. ಹಾ ಪರಮಾತ್ಮ ಕರಳನ ಪಾರಾದ ಕ್ಷಮಿಸಿ ಪರೆಯೋ ದೇವಾ. ಹಾ ಪರಮಾತ್ಮ ನಂದ ಕರಳನ ಪಾರಾದ ಕ್ಷಮಿಸಿ ಪರೆಯೋ ದೇವಾ. ಅನುಜಾತ ಪಾಲಿ ಸೆನಾರ ನೀನು ಪುರಾಣ ಕರೆ. ಉನ್ನತ ಮಹಿಮನಾದ ಶನಿದೇವರೇ, ನಾನು ನಿಮ್ಮಡಿದವರಿಗೆ ಎರಗಿ ಬೇಡುವೆನು. ನಾಡಿದ ಕುಂದು ನುಡಿಗಳನ್ನು ತಂದೆಯಾದ ನಿಮ್ಮ ಮನಸ್ಸಿಗೆ ತಂದುಕೊಳ್ಳದೆ ನಮ್ಮ ಅಪರಾಧವನ್ನು ಮನ್ನಿಸಿ ಪರಿಪಾಲಿಸು ದೇವಾ, ಪರಿಪಾಲಿಸು. ಸ್ಥಿರವಾಗಿ ಬೇಡುವೆನು, ಮನ್ನಿಸಿ ಕಾಪಾಡು ದೇವಾ. ಕಾಪಾಡು ಪರಮಾತ್ಮ, ಕಾಪಾಡು. ಇಲ್ಲವೋ ಕಳಿಂಧಾಧಿಪತಿ, ಈ ಭಾನುಕರನ ಪ್ರತಾಪವನ್ನ ನೋಡಬೇಕೆಂಬ ಅಭಿಲಾಷ ಉಂಟಾಯಿತು. ಇನ್ನು ಮುಂದೆ ನೋಡ್ತಾರೆ ಮಗ. ಹಾ ಪರಮಾತ್ಮ, ಹಾ ಪರಮಾತ್ಮ. ದೇವಾ ಪಾಮರ ನೋಳೋ ಕೃಪೆಯ ಶನಿದೇವ ಪಾಮರ ನೋಳೋ ಕೃಪೆಯ ದೇವಾ ಶನಿದೇವ ದೇವಾ ಪಾಮರ
ಕೂಡಿದ ಸಭೆಯೋಳು ಹರಿಯದ ಜರಿದೇನೋ ಪರಮಾತ್ಮ ಕೂಡಿದ ಸಭೆಯೋಳು ಹರಿಯದ ಜರಿದೇನೋ ಪರಮಾತ್ಮ ಕೂಡಿದ ಸಭೆಯೋಳು ಹರಿಯದ ಜರಿದೇನೋ ಸಭೆಯೋಳು ಹರಿಯದ ಜರಿದೇನೋ ಪರಮಾತ್ಮ ಕೂಡಿದ ಸಭೆಯೋಳು ಹರಿಯದ ಜರಿದೇನೋ ಕರಳನ ಅಪರಾಧ ಮನ್ನಿಸಿ ಪರಮಾತ್ಮ ಕರಳನ ಅಪರಾಧ ದೇವಾ ಪಾಮರ ನೋಡೋ ಕೃಪಯ್ಯ ಶನಿ ದೇವಾ ಪಾಮರ ನೋಡೋ ಕೃಪಯ್ಯ ದೇವಾ ಶನಿ ದೇವಾ ಪರಮಾತ್ಮ ಕೂಡಿದ ಸಭೆಯೋ ಪರಮಾತ್ಮ ಮೋಸ ಓದೆನು ಪರಮಾತ್ಮ ಪಾಪಿಯಾದೇನು ಮೋಸ ಓದೆನು ಪರಮಾತ್ಮ ಪಾಪಿಯಾದೇನು ಮೋಸ ಓದೆನು ಪರಮಾತ್ಮ ನಂಗ ಪಾಪಿಯಾದೆ ಪೋಷವದೆ ಪರಮಾತ್ಮ ಪಾಪಿಯಾದೆನ ಪೋಷವದೆನ ಬೆಂಬಿದ ದೇಯನ ರಕ್ಷಿಸದೆ ಪರಮಾತ್ಮ ಬೆಂಬಿದ ದೇಯನ ರಕ್ಷಿಸದೆ ದೇವ ಪಾಮರ ನೋಡೋ ಕೃಪಯ್ಯ ಶನಿ ದೇವ ಪಾಮರ ನೋಡೋ ಕೃಪಯ್ಯ ದೇವ ಶನಿ ದೇವ ಉನ್ನತ ಮಹಿಮರಾದ ಶನಿದೇವರೇ ನನ್ನ ಮತಿ ನಾನಾಡಿದ ಕುಂದುಲ್ಲಿಗಳನ್ನು ಕ್ಷಮಿಸಿ ಸಲಹಬೇಕು ದೇವಾ ಸಲಹಬೇಕು ನಿಮ್ಮ ಪಾದ ಚರಣಗಳಿಗೆ ಬಿದ್ದು ಬೇಡಿಕೊಳ್ಳುವನು ಸ್ವಾಮಿ ಬೇಡಿಕೊಳ್ಳುವುದು ಪರಮಾತ್ಮ ಕಳಿಂಗಾಧಿಪತಿ ಈ ಭಾನುಕೂರನ ಪ್ರತಾಪವನ್ನ ನೋಡಬೇಕೆಂಬ ಅಭಿಲಾಷ ಉಂಟಾಯಿತು ಇರಲಿ ಮುಂದೆ ಮುಂದೆ ನೋಡ್ತಾರೆ ಮತ ಅಂದ ಪರಮಾತ್ಮ ಪರಮಾತ್ಮ ಪದ್ಮಾಂಧವ ಕರುಣಾ ಮೋರುದಿಯೇ ತೋರುದಯೇ ಕಾಲ ಸೋದರ ದಿನಕರ ಕೋವರ ಪರಮಾತ್ಮ ಕಾಲ ಸಹೋದರ ದಿನಕರ ಕೋವರ ಶನಿ ಮಹಾರಾಯ ಕರುಣಾ ಮೋರುದಿಯೇ ಪರಮಾತ್ಮ ಕಣ್ಣೋಟಕ್ಕೆ ಹರಿಹರ
ಕೋವರ ಶನಿ ಮಹಾರಾಯ ಕರುಣಾ ಮೂರ್ತಿಯೇ ಹಾ ಪರಮಾತ್ಮ ಹಾ ಪರಮಾತ್ಮ ಹರಾತ್ರಿಗೆ ಹಾ ಪರಮಾತ್ಮ ಹಾ ಪರಮಾತ್ಮ ಹರಿತು ನಡೆದರೆ ಜಾತ ಸ್ವರೂಪ ಮರೆತು ನಡೆದರೆ ಬೀಗರನು ಹರಿತು ನಡೆದರೆ ಜಾತ ಸ್ವರೂಪ ಮರೆತು ನಡೆದರೆ ಬೀಗರನು ತಾಳಲು ಮನದ ಈ ತಳ ಮಯವ ಧಾಳನು ಪದದ ಕೀರ್ತನ ಮಯವ ಕರುಣ ಮೂರುತಿಯೇ ಕೋರುದಯೇ ಕಲರುದಯೇ ದಿನಕರ ಕೋವರ ಕಾಲ ಸಹೋದರ ದಿನಕರ ಕೋವರ ಶನಿ ಮಹಾರಾಯ ಕರುಣಾ ಮೂರುತಿಯೇ ಹೋ ಪರಮಾತ್ಮ ಹೋ ಪರಮಾತ್ಮ ಹೋ ಪರಮಾತ್ಮ ನಿನ್ನ ಪಾದ ಹಿಡಿದು ಬೇಡಿಕೊಳ್ಳುತ್ತೇನೆ ಹೋ ಪರಮಾತ್ಮ ಹೋ ಪರಮಾತ್ಮ ರವಿ ಪುತ್ರ ನಾತುನ ಮಾತ ಕಾಯುವುದನ್ನ ಬಾಳಿನ ಸೋತ್ರ ಓ ರವಿ ಪುತ್ರ ನಾತುನ ಮಾತ ಕಾಯುವುದನ್ನ ಬಾಳಿನ ಸೋತ್ರ ತಾಳೆನು ದೇವ ನಿನ್ನ ಪ್ರಭಾವ ತಾಳೆನು ದೇವ ನಿನ್ನ ಪ್ರಭಾವ ಕರುಣ ಮೂರುತಿಯೇ ತೋರುದಯೇ ಕಾಲ ಸಹೋದರ ದಿನಕರ ಕೋವರ ಹೋ ಪರಮಾತ್ಮ ಕಾಲ ಸಹೋದರ ದಿನಕರ ಕೋವರ ಶನಿ ಮಹಾರಾಯ ಕರುಣಾ ಮೂರುತಿಯೇ ತೋರುದಯೇ ಕಾಲ ಸಹೋದರ ದಿನಕರ ಕೋವರ ಹೋ ಪರಮಾತ್ಮ ಕಾಲ ಸಹೋದರ ದಿನಕರ ಕೋವರ ಶನಿ ಮಹಾರಾಯ ಕರುಣಾ ಮೂರುತಿಯೇ ತೋರುದಯೇ ದೇವಾ ದೇವಾ ದೇವಾ
ಹೀಗೆ ಬಿಟ್ಟರೆ ನನ್ನ ತಾಯಿಯಾದ ಆ ಛಾಯಾದೇವಿಯ ಧರ್ಮಸಂಧಾನನಾಗಿ ಪ್ರಯೋಜನವೇನು ಮದಾಂಧ ಮದಾಂಧ ಹಾ ಪರಮಾತ್ಮ ಹಾ ಪರಮಾತ್ಮ ಭ್ರಷ್ಟ ಪಾಪಿಷ್ಠ ಹೇಗೆಷ್ಟು ಗರ್ವವೋ ಹಾ ಪರಮಾತ್ಮ ಹಾ ಪರಮಾತ್ಮ ಭ್ರಷ್ಟ ಪಾಪಿಷ್ಠ ಹೇಗೆಷ್ಟು ಗರ್ವವೋ ಹಾ ಪರಮಾತ್ಮ ಹಾ ಪರಮಾತ್ಮ ಭ್ರಷ್ಟನ್ನಮದ ಅಟ್ಟಹಾಸವಾದ ಹಾ ಪರಮಾತ್ಮ ಹಾ ಪರಮಾತ್ಮ ಭ್ರಷ್ಟನ್ನಮದ ಅಟ್ಟಹಾಸ ಪಾಪಿಷ್ಠ ಹಾ ಪರಮಾತ್ಮ ಹಾ ಪರಮಾತ್ಮ ಪಾಪಿಷ್ಠ ಎಷ್ಟು ಗರ್ವವೋ ಉನ್ನತ ಮಹಿಮೆಯಾದ ಶನಿದೇವರು ನನ್ನ ಮೇಲೆ ಕ್ರೂರವಾಗಿ ಹೊರಟೆ ಹೋದರಲ್ಲ ಮುಕುಂದ ಪರಮಾತ್ಮ